ಅಲ್ಲಿ ಸೀಟ್ ಎಲ್ಲ ಖಾಲಿ ಮುಂದೆ ಬೇಕಾಗಿಲ್ಲ ಒಳಗೆ ಬಂದ್ರೆ ದಯವಿಟ್ಟು. ಆಮೇಲೆ ಎಲ್ಲರಿಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಗಿಂತ ದೊಡ್ಡವರಿದ್ದಾರೆ, ಅವರೆಲ್ಲರಿಗೂ ಹೆಸರು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು. ನಮ್ದೊಂದು ಸಣ್ಣ ಒಂದು ಕೋರಿಕೆಗೆ ನಾವು ಕರೆದಿರೋ ತಕ್ಷಣ ತಮ್ಮ ಅಮೂಲ್ಯವಾದ ಸಮಯವನ್ನ ಬಿಟ್ಟು ನಮ್ಮ ಜೊತೆಗೆ ಬಂದಿದ್ದಾರೆ. ಅವರೆಲ್ಲರೂ ಅಂದ್ರೆ ಬಹಳ ಬಿಸಿರ್ತಕ್ಕಂಥ ವ್ಯಕ್ತಿಗಳು. ನಮ್ದೊಂದು ಕರೆದಿವೆ ನಾವು ಪ್ರೀತಿಗೆ ಬಂದೆಲ್ಲರೂ ಸಹಕರಿಸ್ತಾರೆ. ಅವರೆಲ್ಲರೂ ಧನ್ಯವಾದಗಳು. ಆಗ ನೀವ್ಯಾರು ಕಡಿಮೆ ಅಂತಲ್ಲ, ನಿಮ್ದು ಅಮೂಲ್ಯವಾದ ಸಮಯಗಳನ್ನ ಬೇರೆ ಬೇರೆ ಸ್ಥಳದಿಂದ ಬೇರೆ ಬೇರೆ ಊರುಗಳಿಂದ ಎಲ್ಲ ನಮ್ಮೊಂದು ಸಣ್ಣ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಆದ್ರಿಂದ ಬಹಳ ಸಂತೋಷದ ವಿಷಯ ನಮಗೆ. ನಿಮ್ದು ಅಮೂಲ್ಯವಾದ ಸಮಯವನ್ನು ನಮ್ಗೆ ಎಲ್ಲರೂ ಬಿಟ್ಟು ನಮ್ಮ ಜೊತೆಗೆ ಸಹಕರಿಸಿದ್ದೇನೆ. ನಾನು ಯಾವಾಗಲೂ ಹೃತ್ಪೂರ್ವಕವಾದ ವಂದನೆ ಸಲ್ಲಿಸ್ತಾ ಇದ್ದೇನೆ. ನಾವು ಹಿಂಗೆ ಆಗಿರಿ ಹಿಂಗೆ ಇರ್ಬೇಕು ಅಂತ ಯಾರು ಕೇಳಲ್ಲ. ಯಾಕಂತಂದ್ರೆ ಒಂದು ಪ್ರೀತಿಗೆ ಮನುಷ್ಯ ಇನ್ನೊಬ್ಬರು ಕೊಡ್ತಾನೆ. ಪ್ರೀತಿ ಇತ್ತಂದ್ರೆ ನೀವು 6 ಜನ ಕೆಲಸ ತಗೊಳಕ್ಕಾಗಲ್ಲ. ಯಾರಿದ್ರು ನೀವು ಪ್ರೀತಿ ಬೇಕಾದ್ರೆ ಜೀವನ ಬೇಕಾದ್ರೆ ಕೊಡ್ತಾರೆ. ಹಾಗಾಗಿ ಯಾರನ್ನೇ ಆಗಲಿ ಏನು ಕೇಳ್ಬೇಕಾಗಿ ನಾನು ಕೇಳ್ತಿರ್ತಾರೆ, ನೀನ್ ಹೆಂಗಾದ ಹಿಂಗೆ ಭಾಳ ಜನ ಹೇಳ್ತಿರ್ತಾರೆ ನನಗೆ, ನೀನ್ ಸಿಕ್ಕಾಬಿಟ್ಟಿಲ್ಲ, ಏನ್ ಕಾಫಿ ಆಗ್ತಿಲ್ಲ, ನೀನೇನು ಪಾಠಶಾಲೆ ಹೋಗ್ತಿಲ್ಲ, ಹೆಂಗಿದೆ ಆಗ್ತದೆ. ನಾನು ಯಾರಿಗೆ ಏನೇ ಮಾಡಲಿ ಇವತ್ತಿಗೆ ನಾನು ಹೆಚ್ಚು ಕಡಿಮೆ 25 ವರ್ಷ ಆಯ್ತು. ನಾನು ಜ್ಯೋತಿಷ ಹೇಳ್ಬೇಕಂತ ಕಲ್ತಲ್ಲ, ಅವ್ನು ಜ್ಯೋತಿಷ ಹೇಳ್ಬೇಕು ಅದರಿಂದ ದುಡ್ಡು ಮಾಡ್ಬೇಕಂತಲ್ಲ. ಇವತ್ತು ಏನೇನು ಹಾಕೊಂಡಿದ್ರೆ ಏನೇನಂತಲ್ಲ ಎಲ್ಲ ಭಕ್ತರಿಂದ ನಮ್ದು ವಸ್ತು ಭಕ್ತರಿಂದ ಮಾಡ್ತಾರೆ ನನಗೆ. ಹಾಗಾಗಿ ನಾವು ಯಾವಾಗಲೂ ನಾವು ಭಕ್ತರಿಗೆ ಹೇಳ್ತೀನಿ, ಯಾವಾಗ ನಾನು ತಿರುಗಿ ನಾನು ಇರೋದಂತ ಪರೋಪಕಾರ ವಿಲಂಶೀಲ ಮತ್ತು ಬರೋಪಕಾರ ಎಲ್ಲರೂ ಸ್ವಾರ್ಥಕ್ಕೆ ಬದುಕ್ತಾ ಇರ್ತಾರೆ. ನಾನು ಸ್ವಾರ್ಥಕ್ಕೆ ಬದುಕಲ್ಲ. ಊಟ ಎಲ್ಲ ತೆಗೆಯೋದು ಮನೋಹರ್ ಸರ್ ಹೇಳಿದ್ರು, ಬೇರೆಯವರೆಲ್ಲ ಹೇಳಿದ್ರು. ನಾವು 15 ದಿವಸ ಇವತ್ತಿಗೂ ಅಷ್ಟೇ ಸರ್ ರಾತ್ರಿ ಮಾತಾಡ್ತಿದ್ವಿ ಫೋನ್. ನಾನು ಯಾರು ಬೆಳಗ್ಗೆ ಸಿಗಲ್ಲ, ಹೇಳ್ತೀನಿ ನಂಗೆ ಯಾರು ಫೋನ್ ಮಾಡಬೇಡಿ ಅಂತ, ಯಾಕಂದ್ರೆ ಸಿಗ್ತಿರಲ್ಲ. ಪ್ರೀತಿ ಅನ್ನೋದೇನಂತದಂದ್ರೆ ಎಲ್ಲರೂ ಈಗ ನನಗೆ ಕೇಳ್ತಿರ್ತಾರೆ, ಸ್ವಲ್ಪ ಹೆಂಗೆ ಕಷ್ಟ ಹಿಂಗೆ ಕಷ್ಟ ಅಂತ ಹೇಳ್ತಿದ್ದೀನಿ. ಜ್ಯೋತಿಷ ಅಂದ್ರೆ ಎಲ್ಲ ಪೂಜಾರ್ತಕ್ಕಂಥ ಎಲ್ಲರೂ ಇದ್ದಾರೆ. ಜ್ಯೋತಿಷ ಅಂದ್ರೆ ಏನಂತಂದ್ರೆ ಹೆದರ್ಸಲ್ಲ, ಎಲ್ಲದಕ್ಕೂ ಸೊಲ್ಯೂಷನ್ ಇರ್ತದೆ ಅಥವಾ ಮಾರ್ಗ ಇರ್ತದೆ. ಈಗ ಇವಾಗ ಎಕ್ಸಾಂಪಲ್ ಕೊಡ್ತೀವಿ, ದಿವಸ ನಮ್ಮನೆ ತಿಂಡಿ ಕಳ್ಸಿರ್ತಾರೆ, ಕೇಳ್ತಾರೆ ಸಮಯ ತಿಂಡಿ ಕಳ್ಸಿರಿ ಅಂತ ಹೇಳಿ. ನಂಗೆ ಗೊತ್ತೇ ಇರಲ್ಲ, ನಮ್ಮ ಬಾಸ್ ಮಿಸ್ಟಾಗಿ ಗೊತ್ತಾಗುತ್ತೆ ನಂಗೆ ತಿಂಡಿ ಏನು ಕಳ್ಸಿರಿ ಅಂತ ರಾತ್ರಿಗೆ. ಅದಕ್ಕೆ ಹೇಳ್ತಿರ್ತೀನಿ, ನಾವು ನಮ್ದೊಂದು ಪಾಪ ಪುಣ್ಯ ಅಂತ ಮಾಡ್ಕೊಂಡ್ ಬಂದಿರ್ತೀವಿ. ಆ ಪಾಪ ಪುಣ್ಯ ಹೆಂಗಂತಂದ್ರೆ ಜೊತೆಗೆ ಸವಾಸ ದೋಷ ಅಂತ ನಾವು ಯಾರ ಜೊತೆಗೆ ಇರ್ತೀವಲ್ಲ ಅವ್ರ ಜೊತೆಗೆ ಇದ್ರೆ ಒಳ್ಳೇದಾಗ್ತದೆ. ಅಥವಾ ಒಳ್ಳೆ ನಮ್ದು ಈಗ ಯೋಗ ಇರಲ್ಲ. ಈ ಎಕ್ಸಾಂಪಲ್ ಕೊಡ್ತೀವಿ, ಈಗ ನಾವು ಇಲ್ಲಿಂದ ಹರಿಹರಕ್ಕೆ ಹೋಗ್ಬೇಕು. ಈಗ ನಮ್ಮದು ಸೈಕಲ್ ಇತ್ತು, ಸೈಕಲ್ ಐತಿ, ಬೈಕ್ ಅಲ್ಲಿ, ಕಾರ್ ಅದ. ಮುಂಚೆಗಿಲ್ಲ ಅಂದ್ರೆ ಯಾವ್ದಾರ ಜೊತೆಗೆ ಸ್ನೇಹ ಕಾರ್ ಜೊತೆಗೆ ಇದ್ರೆ ಅಲ್ಲಿ ತನಕ ಕಾರ್ನಾಗ ಹೋಗ್ಬೋದು. ಹಾಗಾಗಿ ನಾವು ಯಾರ ಜೊತೆಗೆ ಇರ್ತೀವೋ, ಈಗ ಬಡವ್ರ ಜೊತೆ ಇದ್ರೆ ಸ್ವಲ್ಪ ಬಡವರೇ ಇರ್ತಾರೆ, ಶ್ರೀಮಂತರ ಜೊತೆ ಸ್ನೇಹ ಇದ್ರೆ ಶ್ರೀಮಂತರು ಆಗ್ತಾರೆ. ಯಾಕಂದ್ರೆ ಅವ್ರು ಯಾರು ಬಡವರಾಗಿ ಬಿಡಲ್ಲ, ಮೇಲೆ ಕರ್ಕೊಂಡು ಹೋಗ್ತಾರೆ, ಶ್ರೀಮಂತರು ಮಾಡ್ತಾರೆ. ಹಾಗಾಗಿ ನಮ್ದು ಯಾರ ತನಕ ಬೆಳಿತೀವೋ ಅದು ಬಹಳ ಇಂಪಾರ್ಟೆಂಟ್ ಇರ್ತದೆ. ಹಾಗಾಗಿ ಎಲ್ಲರೂ ಕೆಟ್ಟರಲ್ಲ, ಸಂದರ್ಭ ಕೆಟ್ಟರ ಮಾಡಿರ್ತದೆ. ಹಾಗಾಗಿ ಎಲ್ಲರನ್ನೂ ಆ ಸಂದರ್ಭಕ್ಕೆ ಬ್ಲೇಮ್ ಆದರೆ ದೋಷಿಸಬಾರ್ದು. ಏನಂದ್ರೆ ಈಗ ಕಷ್ಟ ಅಂತ ಬರ್ತಾರೆ, ಈಗ ನಮಗೂ ಭಾಳ ಅಂತ ಬರ್ತಾರೆ. ಇವತ್ತಿಗೂ ನಾನು ದುಡ್ಡು ಅಂತಿಸ್ಕೊಳ್ಳಲ್ಲ. ಆಮೇಲೆ ಯಾರಿಗೂ ಕಮರ್ಷಿಯಲ್ ಆಗಿಲ್ಲ. ಯಾಕೆಂದ್ರೆ ಅಂತಂದ್ರೆ ನಾವು ಕಷ್ಟಕ್ಕೆ ಬಂದಿರೋರು ಇವತ್ತೇನದ್ರೆಲ್ಲ ಬಂದು ನಮ್ಮ ದೇವರಿಗೆ ಶಿವಪ್ಪರ ಆಶೀರ್ವಾದದಿಂದ, ಅಪ್ಪರ ಆಶೀರ್ವಾದದಿಂದ ಇವತ್ತು ನಾವು ಇರೋದು. ಆಮೇಲೆ ಎಲ್ಲರೂ ಏನು ಕೇಳ್ತಾರೆ, ಹೆಂಗೆ ಜನ ಪ್ರೀತಿ ಮಾಡ್ತಾರೆ ಅಂತ. ಎಲ್ಲರೂ ಕೆಲಸ ನಿಮಿತ್ತ ಅಂದ್ರೆ ಇವತ್ತು ಕೆಲಸ ಇದ್ರೆ ಅಷ್ಟೇ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಇವತ್ತು ನಾಳೆ ಕೆಲಸ ಯಾರು ಪ್ರೀತಿ ಮಾಡಲ್ಲ, ನಾನಲ್ಲ. ಆ ಟೈಮ್ ಅಂದ್ರೆ ಯಾವಾಗಲೂ ನೀವು ಯಾವಾಗ ಸಿಗ್ತಿರೋದ್ರಿಂದ ನಮ್ಮ ಕಡೆಯಿಂದ ಶಕ್ತಿ ಮೀರಿ ಮಾಡ್ತೀರಿ ಅಂತ ಹೇಳ್ತೀನಿ. ಅದಕ್ಕೆ ಹೇಳ್ತೀನಿ, ನೀವೆಲ್ಲ ಪ್ರೀತಿ ಮಾಡ್ತೀವಿ, ನಾನು ಇಂಥ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ. ಅಂದ್ರೆ ಹೃದಯದಿಂದ ಪ್ರೀತಿ ಮಾಡ್ತೀವಿ ಇವತ್ತೆಲ್ಲರೂ. ನಾವು ಅದಕ್ಕೆ ನನ್ನನ್ನು ಎಲ್ಲರೂ ಪ್ರೀತಿ ಮಾಡ್ತಾರೆ. ಇವತ್ತು ಏನಲ್ಲ, ಎಂತೆಂಥ ಸ್ಥಾನದಾಗಿದ್ದಾರೆಲ್ಲ ಬಂದಿದ್ದಾರೆ, ಎಲ್ಲೆಲ್ಲ ಬಂದಿದ್ದಾರೆ. ಬಟ್ ಏನು ಅಲ್ಲ, ಯಾವುದು ಅಲ್ಲ. ನಾನು ಹುಟ್ಟದಪ್ಪ ಅಂತೇಳಿ ನಾವು ಹುಟ್ಟದಪ್ಪ ಮಾಡ್ಕೊಳಕ್ಕಲ್ಲ. ನನಗೇನೀಗ 45-49 ವರ್ಷ ಮಾಡ್ಕೊಂಡು ವಯಸ್ಸಿನಲ್ಲ. ಯಾಕೆ ಮಾಡ್ತೀವಿ ಅಂದ್ರೆ ಮುಂದೆ ಜನ ಸೇರೋಣ, ಒಂದು ಸೇರ್ಲಿಕ್ಕೆ ಒಂದು ಕಾರಣ ಬೇಕು. ನಾನು ಗೌರವ ಪೊಲೀಸರ ಬೈವತ್ತಲ್ಲ, ಎಲ್ಲರಿಗೂ ಅನುಕೂಲ ಆಗಲಿ, ಎಲ್ಲರಿಗೂ ಒಂದು ಸಂದರ್ಭ ಸೇರ್ತೀವಿ, ಎಲ್ಲರಿಗೂ ಸಿನಿಮಾ ಪ್ರೀತಿ ಇರ್ತದೆ. ನಾನು ಎಲ್ಲರೂ ಸಿಕ್ಕಾಗ ಎಲ್ಲ ಪಕ್ಷ ನನಗೆ ವಿರೋಧ ಪಕ್ಷ ಯಾರೋ ಒಬ್ಬರಿಗೆ ಅನುಕೂಲ ಆಗ್ತದೆ. ಆಮೇಲೆ ಏನೋ ಒಂದು ಒಳ್ಳೇದಾಗ್ತದೆ. ಈಗ ಒಂದು ಸೇರಕ್ಕೆ ಒಂದು ಕಾರಣ ಬೇಕಂದ್ರೆ ಕಷ್ಟ ಬಿಡ್ದಪ್ಪ ನೆಪ ಬಿಡ್ದಪ್ಪ ಅಂತ ಮಾಡ್ಕೊಳ್ಳೋ ವಯಸ್ಸು ನನ್ನಲ್ಲ. ಯಾಕೆ ಮಾಡ್ತೀವಿ ಅಂತಂದ್ರೆ ಒಂದು ಸೇರೋ ಸಲುವಾಗಿ ಅಷ್ಟೇ. ನಾವೆಲ್ಲ ಸೇರೋಣ, ಚೆನ್ನಾಗಿರೋಣ. ಯಾಕೆ ಪ್ರೀತಿ ಅಂತ ಎಲ್ಲೆಲ್ಲೂ ಬರ್ತಾರೆ. ಈ ಪ್ರೀತಿ ನಿಮ್ದು ಸದಾ ಕಾಲ ನಾವೆಲ್ಲರಿಗೆ ಚಿರಋಣಿ. ನೀವು ಯಾವಾಗ ತಪ್ಪು
ತಪ್ಪದೆ ನಮ್ಮ ಪ್ರೀತಿಗೆ ಇಷ್ಟು ಒಟ್ಟು ನಮ್ಮ ಕೋರಿಕೆಗೆ ಬರ್ತೀವಿ ಅನ್ನೋದಕ್ಕೆ ಯಾವಾಗಲೂ ಧನ್ಯವಾದಗಳು. ಯಾವಾಗಲೂ ನಮಗೆ ಅದ್ರ ವಿಷಯ ಬಗ್ಗೆ ಚಿರಋಣಿ ಇರ್ತೀವಿ. ಹೀಗೆ ಮೊನ್ನೆ ನಮ್ಗೆ ಹೇಳ್ತಾ ಇದ್ರು ಸ್ವಲ್ಪ ದೊಡ್ಡ ರೀತಿ ಹೇಳ್ಕೊಡ್ರಿ ಅಂತ. ದೊಡ್ಡ ರೀತಿ ಹೇಳ್ಕೊಡ್ರೆ ನಾವು ದೊಡ್ಡ ಎಲ್ಲ ನಮಗೆ ಎಲ್ಲ ನಮಗಿನ ದೊಡ್ಡ, ನಾನು ಹೇಳೋಷ್ಟು ದೊಡ್ಡನಲ್ಲ. ಆದ್ರೂ ಹೇಳ್ತೀನಿ, ನಾವು ನಡ್ಕೊಂತ ರೀತಿ ಹೇಗಿರ್ಬೇಕಂದ್ರೆ ಇನ್ನೊಬ್ಬರಿಗೆ ನೋವಾಗಿರಬಾರ್ದು. ಈಗ ಮನೆ ಕೇಳ್ತಾರೆ ಸಮಯ ಎಲ್ಲರಿಗೂ ಕಷ್ಟ ಅಂತೇಳಿ. ಕಷ್ಟ ಅಂದ್ರೆ ಇನ್ನೊಂದು ಕೆಲವೊಂದು ಮಾತು ಹೇಳ್ತಿರ್ತೀನಿ, ಈಗ ಸರಿಯಾಗ್ತದೆ. ಈಗ ನಾನು ಈಗ ದೇವಸ್ಥಾನಕ್ಕೆ ಶುಕ್ರವಾರ ಬರ್ತೀನಿ. ಎಷ್ಟೋ ಮಂದಿ ಗಡ ಹೋಗ್ತಿರ್ತಾರೆ, ದೇವ್ರಿಗೆ ಹಾರು ಮಾಡಿದ್ದಾರೆ, ನಮಸ್ಕಾರ ಮಾಡ್ತಾರೆ. ದೇವರ ಹಾರು ಮಾಡಿದ್ರೆ ತಿರುಗಿ ನೋಡೋದು ಇವನ್ನ ಕೈ ಮುಗಿರಿ, ಅದು ಒಳ್ಳೆಯ ಸಭ್ಯತೆ ಅಲ್ಲ. ಬಹಳ ಜನ ನೋಡ್ತಿರ್ತೀವಿ, ಹಾರು ಮಾಡಿದ್ರೆ ತಿರುಗಿ ನಮಸ್ಕಾರ ಮಾಡ್ತಾರೆ, ಹಂಗೆ ನಮಸ್ಕಾರ ಮಾಡಿದ್ರೆ ಬರುತ್ತಾರೆ. ಅಂದ್ರೆ ನಮ್ಮ ಭಕ್ತಿ ಅಷ್ಟೇ ಇಂಪಾರ್ಟೆಂಟ್. ಹಾಗಾಗಿ ಕೆಲವೊಂದು ಆ ಥರದ್ದೆಲ್ಲ ಅಲ್ಲ ನನಗೆ ಅನ್ಸುತ್ತೆ. ಆಮೇಲೆ ಮನೆಯೊಳಗೆ ಹೆಣ್ಮಕ್ಳು ಜಾಸ್ತಿ ಅಳೋದು. ಆಮೇಲೆ ಈಗ ನಾನು ಸಲ್ಲಬರು ಯಾಕೆ ಹೇಳ್ತೀನಿ ಅಂತಂದ್ರೆ, ಇವತ್ತಿನ ಎಲ್ಲ ಕಾರಣಕ್ಕೆ ದುಡ್ಡಿನ ಕಷ್ಟ ಅಥವಾ ಗಂಡ ಹೆಂಡತಿ ಕಿರಿಕಿರಿ ಏನೋ ಸಮಸ್ಯೆ ಇರ್ತದೆ, ಮಕ್ಕಳ ಆರೋಗ್ಯ ಈ ಥರ ಎಲ್ಲ ಇರ್ತದೆ. ಏನಿರಲ್ಲ ಮನೆಗೆ ಮಾಡ್ತಕ್ಕಂಥ ಈಸಿ ಸಿಂಪಲ್ ಮೆಥಡ್ಸ್ ಇರ್ತದೆ. ಶುಕ್ರವಾರ ಮಂಗಳವಾರ ಹೆಣ್ಮಕ್ಳಾಗಲಿ ಹೆಣ್ಮಕ್ಳ ಸಾಯಂಕಾಲದ ಮೇಲೆ ಈ ಬ್ಯೂಟಿ ಪಾರ್ಲರ್ ಇರುತ್ತೆ. ನಾ ಹೇಳ್ಬಾರ್ದು, ನಾ ಬ್ಯಾಚುಲರ್, ಬಟ್ ಅಂದ್ರೂ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದ್ರೆ, ನಿಮಗೆ ಲಕ್ಷ್ಮಿ ಹೋಗ್ತಾರೆ, ನಿಮಗೆ ಲಕ್ಷ್ಮಿ ಮನೆಗೆ ಬರಲ್ಲ. ಯಾಕೆ ಲಕ್ಷ್ಮಿ ಬರಲ್ಲ ಅಂದ್ರೆ, ಸಾಯಂಕಾಲ ಸೂರ್ಯ ಅಸ್ತ ಆದ್ಮೇಲೆ ಕೂದಲು ಕಟ್ ಮಾಡಬಾರ್ದು, ಅದಕ್ಕೆ ಒಳ್ಳೇದು. ಅದು ಶುಕ್ರವಾರ ಎಲ್ಲೂ ಮಾಡಬಾರ್ದು. ಆಮೇಲೆ ರಾತ್ರಿ ಕಸ ಹೊರಗೆ ಹಾಕ್ಬಾರ್ದು, ಮನೆ ಜಾಸ್ತಿ ಜಗಳ ಆಡಬಾರ್ದು. ಗಂಡ ಹೆಂಡತಿ ಆಗಲಿ ಮಕ್ಕಳಾಗಲಿ ಜಗಳ ಏನಾಗ್ತದೆ, ನೆಮ್ಮದಿ ಇರಲ್ಲ. ಕಾದಾಡ ಮನೆಗೆ ಕಲ್ಲು ಹಾಕ್ತು ಅಂತ ಹೇಳ್ತಾರೆ, ಅಂದ್ರೆ ವೃದ್ಧಿ ಆಗಲ್ಲ, ಒಳ್ಳೇದಾಗಲ್ಲ. ಹಾಗಾಗಿ ಜಗಳದ ಕಡಿಮೆ ಅಂದ್ರೆ ಆಡಬಾರ್ದು ಅಂತಲ್ಲ, ಕಷ್ಟ ಮನೆ ಆದ್ಮೇಲೆ ಕಷ್ಟ ಸುಖ ಇರ್ತದೆ, ಅದಕ್ಕೆ ಜಾಸ್ತಿ ಹೋಗ್ಬಾರ್ದು. ಆಮೇಲೆ ಹೆಣ್ಮಕ್ಳು ಅಳಬಾರ್ದು, 10 ಮನೆಗೆ ಶ್ರೇಯಸ್ಸಾಗಲ್ಲ. ಆಮೇಲೆ ಕಾಲು ಸರಿಸಿ ನಡೀತಿರ್ತಾರೆ, ಕಾಲು ಸರಿಸಿ ನಡಿಬಾರ್ದು, ಅವಾಗ ಲಕ್ಷ್ಮಿ ಮನೆಗೆ ಬರೋಲ್ಲ. ಈ ಥರದ್ದೆಲ್ಲ ಒಂದು ಪದ್ಧತಿ ಇರ್ತದೆ. ನೀವು ಅಷ್ಟು ಮಾಡ್ರಿ ಅಂತ ಹೇಳಲ್ಲ, ಎಷ್ಟಾಗ್ತದೆ ಅಷ್ಟು ಮಾಡ್ರಿ ಅಂತ. ಆಮೇಲೆ ನಾ ಹೇಳಿದೆ, ಈಗ ನಾನು 13 ವರ್ಷ ನಾನು ಬ್ರಿಟಿಷ್ ಹೇಳ್ತೀನಿ ಅಂತ ಯಾವ್ದು ಗೊತ್ತಿಲ್ಲ, ನಾನು ಬ್ರಿಟಿಷ್ಗಾರ ಆಗ್ಬೇಕಂತ ಮಾಡಿಲ್ಲ. ಮನಸ್ಸಾರೆ ಜನಕ್ಕೆ ಒಳ್ಳೇದು ಮಾಡೋದು ಬಂದು ಹೋಗ್ತೀನಿ. ಇವತ್ತು ನನಗೆ ಜನ ಪ್ರೀತಿ ಮಾಡ್ತಿರ್ತಾರೆ, ನಾನು ಯಾರಿಗೂ ಒಂದು ಫೋನ್ ಕೊಡಲ್ಲ, ಎಲ್ಲ ಅಲ್ಲದು. ಯಾಕಂದ್ರೆ ನಾನು ಯಾವುದೇ ಕಷ್ಟ ಬಂದಾಗ ನಾನು ಅವ್ರು ಯೋಚನೆ ಮಾಡಲ್ಲ. ನಾನು ಊಟ ಅನ್ನಲ್ಲ, ನಿಂದಿ ಅನ್ನಲ್ಲ, ತಿಂಡಿ ಅನ್ನಲ್ಲ. ಯಾಕಂದ್ರೆ ನಮ್ಗೆ ಎಲ್ಲರೂ ಬೈತಾರೆ, ಸಮಯ ಊಟ ಮಾಡೋ ಸಮಯ ಮಲ್ಕೊಳ್ಳೋ ಸಮಯ ಅಂತಾರೆ. ನಾನು ಬರ್ತಂದ್ರೆ ನಂದೊಂದು ಅಂದ್ರೆ ಸ್ವಾರ್ಥಕ್ಕೆ ಸೆಲ್ಫಿಶ್ ಆಗಿ ಬದುಕಬಾರ್ದು ಅಂತ ಬದುಕ್ತೀನಿ. ನಾನು ಸ್ವಾರ್ಥಕ್ಕೆ ಬದುಕಲ್ಲ. 4 ಜನ ನಾವು ಹೇಳಾರ, ಹುಟ್ಟಿದ ಮೇಲೆ ಹೆಸರು ಮಾಡ್ತಾ ಇರ್ಬೇಕಂತ. ಎಂತ ಹೆಸರು ಅಂದ್ರೆ, ನಾನು ನಮ್ಮ 4 ಜನ ನೆನೆಸ್ತಿರ್ಬೇಕಂತ. ನಾವು ಸತ್ತ ಮೇಲೆ ನಮ್ಮ ಹೆಸರು ಇರ್ಬೇಕಂತ, ಒಳ್ಳೆದ ಮಾಡ್ಬೇಕಂತ ಕೆಟ್ಟದ್ರ ಮಾಡ್ಬೇಕಂತ. ಅವಾಗ ನಮ್ಗೆ ನೆನೆಸ್ತಾರಂತೆ. ಹಂಗೆ ಸತ್ರ ಉಪಯೋಗ ಇಲ್ಲ. ಯಾಕಂತಂದ್ರೆ ಯಾರು ನಮ್ಗೆ ನೆನ್ಸಲ್ಲ. ಎಷ್ಟು ದಿವ್ಸ ಬದುಕ್ತೀವಿ ಅಂತ ನಮ್ಗಂದ್ರೆ ಯಾರಿಗೂ ಗೊತ್ತಿರುತ್ತೆ. ಜೀವ ಅನ್ನೋದು ಹೇಗಿರ್ತಂದ್ರೆ ಯಾರನ್ನೂ ಕೈಯಾಗಿರಲ್ಲ, ಅದು ದೇಣಿಗೆ. ಅವು ನಾವು ಕೊಟ್ಟ ದಿವಸ 4 ಜನಕ್ಕೆ ಮನೆ ಮಾಡೋಣ. ಆಮೇಲೆ ಇನ್ನೊಂದು ವಿಶೇಷ ಹೇಳ್ತೀನಿ, ಏನಂತಂದ್ರೆ ದಿವಸ ನಿಮ್ಮ ಮನೆಗೆ ಅಡುಗೆ ಮಾಡ್ತೀವಿ, ನೀವು ಊಟ ಮಾಡ್ತೀವಿ, ಪಕ್ಷಿ ಪ್ರಾಣಿಗೆ ಊಟ ಕೊಡೋದು ಯಾರು ಬಹಳ ಜನ ನನಗೆ ಬಂದಿದ್ದಲ್ಲಿ. ದಿವಸ ನೀವು ಊಟ ಮಾಡೋಕ್ಕಿಂತ ಮುಂಚೆ ನೀವು ಅಡುಗೆ ಮಾಡಿರ್ತಕ್ಕಂಥ ವಸ್ತುನ ಏನೇ ಅಡುಗೆ ಮಾಡಿ ದಿನಕ್ಕಿಂತ ಮುಂಚೆ ಒಂದು ಮುಷ್ಟಿ ಅಷ್ಟು ತಗೊಂಡು ಹೊರಗಡೆ ಪಕ್ಷಿ ಪ್ರಾಣಿಗಳು ನಿಮ್ಗೆ ಗೊತ್ತಿದ್ದಂಗೆನೇ ನೀವು ಬಹಳ ಚೆನ್ನಾಗಿ ಆಗ್ತೀವಿ. ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ಎಷ್ಟು ಚೆನ್ನಾಗಿ ಆಗ್ತೀವಿ ಅಂತ. ಆಮೇಲೆ ಸೈಂಟಿಫಿಕ್ ರೀತಿಯಿಂದ ಹೇಳ್ತೀನಿ, ಮುಂಚೆಗೆಲ್ಲ ಏನಿದ್ರು ಈಗ ಯಾವ್ದಾರ ಮನೆ ಊಟಕ್ಕೆ ಬಂದ್ರೆ ಯಾಲಕ್ಕಿ ಇರ್ತಿದ್ರು. ಅಂದ್ರೆ ಯಾಲಕ್ಕಿ, ಲವಂಗ, ಅಡಿಕೆ, ಎಲೆ. ಯಾಲಕ್ಕಿ ಯಾಕೆ ಇರ್ತಾರಂತೆ, ಯಾವ್ದಾದ್ರು ಮದ್ದು ಹಾಕಿದ್ರೆ ಅದನ್ನು ವಾಂತಿ ಹೊರ ಹೋಗ್ತದೆ. ಆ ಒಂದು ದೃಷ್ಟಿಯಿಂದ ಯಾಲಕ್ಕಿ, ಲವಂಗನೆಲ್ಲ ಅಡಿಕೆಯಲ್ಲಿ ತಟ್ಟೆಯಲ್ಲಿ ಇಡ್ತಿದ್ರು, ಊಟ ಮಾಡಿದ್ರೆ ತಿಂದ್ರಿ ಅಂತ. ಹಾಗಾಗಿ ಹೊರಗಡೆಗೆ ಪಕ್ಷಿ ಪ್ರಾಣಿ ಊಟ ಕೊಡೋದ್ರಿಂದ ನಿಮಗೆ ಗೊತ್ತಾಗ್ತದೆ, ಅಕಸ್ಮಾತ್ ಅವ್ರಿಗೆ ಏನಾದ್ರು ಪಾಯ್ಸನ್ ಆಗಿದ್ರೆ ಏನಾರು ಆಗಿದ್ರೆ ಅದು ಸೈಂಟಿಫಿಕ್. ಆಮೇಲೆ ಎಲ್ಲ ನಾವೇಕಿಂತ ಪಕ್ಷಿ ಪ್ರಾಣಿಗೆ ಊಟ ಕೊಡಬಹುದು. ನಾನೊಂದು ಇಷ್ಟು ವರ್ಷ ಅಲ್ಲ, ಹೆಚ್ಚು ಕಡಿಮೆ ಒಂದು 25 ವರ್ಷದಲ್ಲಾಗಿರ್ಬೋದು. ನಾನು ಯಾವುದೇ ಯಾತ್ರೆ ಹೋಗಿ ಎಲ್ಲೇ ಹೋಗಿ ನಂದೆಲ್ಲ ಫಸ್ಟ್ ಜಪ ಆದ್ಮೇಲೆ ಪಕ್ಷಿ ಪ್ರಾಣಿಗೆ ಊಟ ಕೊಡೋದು ನಾನು. ಆಮೇಲೆ ನಾನು ಊಟ ಮಾಡ್ತೀನಿ, ಊಟ ಮಾಡಲ್ಲ ತಿಂತೀನಿ. ಅಲ್ಲ 5 ವರ್ಷ ಅಂತ ಚೆಂದ ಊಟ ಮಾಡ್ತಿಲ್ಲ. ನಮ್ಮನ್ನ ಬೇಜಾರಾಗ್ಬಿಟ್ಟಾರೆ. ಈಗ ದಿವಸ ಮಾಡ್ತಾರೆ, ದಿವಸ ಚೆಲ್ತಾರೆ. ಫಸ್ಟಿಗೆ ಅದು ಅಂತಿದ್ವಿ, ಅದು ಅನ್ನೋದು ಬಿಟ್ಬಿಟ್ಟಾರೆ. ಹಾಗಾಗಿ ಎಲ್ಲರಿಗೂ ಏನಂತಂದ್ರೆ ಪರೋಪಕಾರ ವಿಧಂಶೀಲೆ ಅನ್ನೋದು ಬದುಕಿದ್ರೆ ನಮ್ಮನ್ನ ನೆನೆಸ್ತಾರೆ, ಹಾರೈಸ್ತಾರೆ. ಎಲ್ಲರಿಗೂ ಏನಂತ ಬಯಸ್ತೀನಿ ಅಂತಂದ್ರೆ, ಮನೆಯೊಳಗೆ ಎಲ್ಲರಿಗೂ ಕಷ್ಟ ಅಂತ ಇರ್ತದೆ, ಆಮೇಲೆ ತೊಂದರೆ ಅಂತ ಇರ್ತದೆ. ಅದಕ್ಕೆಲ್ಲದಕ್ಕೂ ಪರಿಹಾರ ಏನಂತಂದ್ರೆ, ಒಂದೇ ಸಲಿಗೆ ಇವತ್ತು ನಮ್ಮ ನಡ್ಕೊಂಡಷ್ಟಕ್ಕೆ ಒಳ್ಳೇದಾಗಲ್ಲ. ಇವರೆಲ್ಲ ಹೋಗ್ತಿರೋದು 10 ವರ್ಷ, 15 ವರ್ಷ, 20 ವರ್ಷ ಎಲ್ಲರೂ ಇದ್ದಾರೆ. ಅಂತರ್ಗಷ್ಟ ಒಳ್ಳೇದಾಗಿರ್ತದೆ. ಇವತ್ತು ಟಿವಿ 20 ವರ್ಷ, ನಾಳೆ 1 ದಿವಸ ನಾನು ಟಿವಿ ನೋಡಿದ್ರೆ 15 ವರ್ಷ ಆಗ್ಯಾರ. ನಾನು ಮೊಬೈಲ್ ನೋಡೋದು ಕಡಿಮೆ, ಟಿವಿ ನೋಡಲ್ಲ. ಬಟ್ ನಿಂಗೆಲ್ಲ ಗೊತ್ತಿರ್ತದೆ ಅಂತಾರೆ. ನಾನು ಜನ ಜೊತೆ ಬೈತೀನಿ, ಜನ ಜೊತೆ ಇರ್ತೀನಿ, ಅದಕ್ಕೆ ಕಷ್ಟ ಗೊತ್ತಾಗ್ತದೆ. ಆಮೇಲೆ 5 ವರ್ಷ ಬರೋದು ಭಾಳ ಚೆನ್ನಾಗಿರಲ್ಲ. ನಾವು ಒಂದ್ಸಲ ನೋಡಿ ನೆನಪಿರ್ತದೆ. ಯಾಕಂದ್ರೆ ನಾನು ಯಾವಾಗ ತಲೆ ಕಾಲಿಗೆ ಅಂತೀನಿ,
ಖಾಲಿ ನೀವು ದ್ವೇಷ ಇದೆ ಏನಾಗ್ತದೆ ನಿಮಗೆ ಪೀಸ್ ಆಫ್ ಮೈಂಡ್ ಇರಲ್ಲ, ಅಂದ್ರೆ ಶಾಂತ ಮನಸ್ಸಿರಲ್ಲ. ಅವಾಗ ನೀವೇನ್ ಮಾಡ್ತೀವಿ ಕೆಲಸ ಊಟ ಮಾಡೋದು ಗೊತ್ತಾಗಲ್ಲ, ತಿಂದು ಗೊತ್ತಾಗಲ್ಲ, ಮನೆಗೆ ಗೊತ್ತಾಗಲ್ಲ. ನೀವು ಯಾರು ಜಗಳಾಡಿ ನೀವು 3 ದಿವಸ ನಿಂತು ಬರಲ್ಲ. ಯಾಕೆ ನಿಂತು ಬರಲ್ಲ ಅಂದ್ರೆ ನಿಮಗೆ ಮನಸ್ಸು ಕೆಟ್ಟೋಗ್ಬಿಟ್ಟಿರ್ತದೆ. ಆ ಮನಸ್ಸು ಕೆಟ್ಟೋಗೋದಕ್ಕೆ ನಿಂತು ಬರಲ್ಲ. ಮನಸ್ಸು ಶಾಂತಿ ತೆಗೋಬೇಕು. ನಾವು ಒಬ್ಬ ಒಂದು ಮಾತು ಹೇಳ್ತಿದ್ದೆ ನನಗೆ, ಅದನ್ನ ನೀವೆಲ್ಲರೂ ಪಾಲಿಸ್ರಿ, ನಿಮಗೆಲ್ಲರಿಗೂ ನಿಂತು ಬರ್ತದೆ. ಫಸ್ಟ್ ಕಣ್ಣಿಂದ ಎಷ್ಟು ತಪ್ಪು ಮಾಡಿದ್ವಿ, ಕಣ್ಣಿಂದ ತಪ್ಪು ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ. ಕೈಯಿಂದ ಎಷ್ಟು ತಪ್ಪು ಮಾಡಿದ್ವಿ, ಕಾಲಿಂದ ಎಷ್ಟು ತಪ್ಪು ಮಾಡಿದ್ವಿ, ಬಾಯಿಂದ ಎಷ್ಟು ತಪ್ಪು ಮಾಡಿದ್ವಿ, ಇದನ್ನೆಲ್ಲ ಹೊರಡಿಸಕ್ಕೆ ಅದನ್ನ ಕಡಿಮೆ ಮಾಡ್ತಾ ಬರ್ತೀವಿ. ನಾವು ಮಲಗಬೇಕಾದ್ರೆ ನಾವು ಮಲಗಿದ್ರೆ ಸೆಕೆಂಡ್ ಮಲಗ್ತೀವಿ. ನಾನು ಎಷ್ಟೋ ಬಂದಿದ್ದು ಫೋನ್ ಮಾತಾಡ್ತಿರ್ತೀನಿ, ಮಕ್ಕಳು ಡಾಕ್ಟರ್ ಇದೆ ಅವ್ರ ಜೊತೆ ಮಾತಾಡೋಕೆಲ್ಲ ಮಲಗಿರ್ತೀನಿ. ಎಷ್ಟೋ ಬಂದಿದ್ದು ಮಾತಾಡೋಕೆ ಮಲಗಿರ್ತೀನಿ. ಯಾಕಂದ್ರೆ ಪ್ಲೀಸ್ ಇರ್ತೀನಿ, ನಾನು ಹೆಚ್ಚಿಗೆ ಮಾಡಲ್ಲ. ನಾನು ಜಗಳಾಡ್ತೀನಿ, ಹೆಚ್ಚು ಮಾಡಿದ್ರೆ ಎರಡು ಮಾಡ್ತೀನಿ. ಎರಡನ್ನು ನಾನು ಪ್ರೀತಿ ಮಾಡೋ ಏನು ಮಾಡ್ತೀನಿ, ಜಗಳಾಡಿ ಏನು ಮಾಡ್ತೀನಿ ಹಂಗಂತ ಹೇಳ್ತೀನಿ. ನಾನು ಜಗಳಾಡಿದಷ್ಟು ನೀವು ಯಾರು ಕೈ ಬಿಡಲ್ಲ. ನಾನು ಜೀವ ಇರೋದಂತೂ ನಾನು ಇರ್ತಕ್ಕಂಥ ನನ್ನ ಇರ್ತಕ್ಕಂಥ ನಂಬಿಕೆಗೆ ಯಾವಾಗಲೂ ನಾನು ಚಿಂತಿರ್ತೀನಿ, ಚಿರಋಣಿ ಆಗಿರ್ತೀನಿ. ಹಂಗಂತ ನೀವು ತಪ್ಪದಾರಿ ಹೋದಾಗ ಸರಿತಾಗಿ ನಮ್ದು ಅದ್ರ ಗುರುಗಳಂದ್ರೆ ಏನಂತ ಹೇಳ್ತೀನಿ ನಿಮಗೆ. ಗುರುಗಳಂದ್ರೆ ಜಾತಿ ಇಲ್ಲ, ವಯಸ್ಸಿಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ನಮ್ಗಿಂತ ದೊಡ್ಡರೇ. ಬಟ್ ಅಂದ್ರೂ ಯಾಕೆ ನಾನು ಗುರುಗಳಂತಂದ್ರೆ ಗುರುಗಳಂದ್ರೆ ಜಾತಿ ಇಲ್ಲ, ವಯಸ್ಸಿಲ್ಲ. ಹಾಗಾಗಿ ಗುರುಗೆ ಅವ್ರು ಏನಂತ ಅಂದ್ರೂ ಅಪ್ಪರೇ ಅಂತಾರೆ, ಒಬ್ಬರನಿಗೆ ಸ್ವಾಮಿಯರೇ ಅಂತಾರೆ, ಗುರುಗಳೇ ಅಂತಾರೆ, ಶಿವಣ್ಣರೇ ಅಂತಾರೆ, ಸ್ವಾಮಿಯರೇ ಅಂತಾರೆ, ಶಿವಪ್ಪನರೇ ಅಂತಾರೆ, ಅಜ್ಜರೇ ಅಂತಾರೆ, ಎಲ್ಲಾ ತರ ಒಬ್ಬರು ಶಿವರೇ ಅಂತಾರೆ. ಅದಕ್ಕೂ ಮತ್ತಿಲ್ಲ, ನಾ ಯಾವುದಕ್ಕೂ ಏನು ಅನ್ನ. ಯಾಕಂದ್ರೆ ಅವ್ರವ್ರ ಪ್ರೀತಿ. ಇವತ್ತು ನಾ ಯಾವುದೇ ಇಲ್ಲಿ ಹಾಕ್ತಿದ್ರು ಡ್ಯಾಶ್ ಹಾಕ್ತೀನಿ. ನನ್ನ ಡಿಸಿಗೆ ಅಂದ್ರೆ ನಂದು ಏನದೆ ಅಂತ ಹಾಕಲ್ಲ, ಶಿವಸ್ವಾಮಿಯರ ಅಂತ ಹಾಕಲ್ಲ, ಶಿವಕುಮಾರ ಸ್ವಾಮಿಯರ ಅಂತ ಹಾಕಲ್ಲ. ನಾನು ಹಾಕಿ ಡ್ಯಾಶ್ ಬಿಡ್ತೀನಿ. ಅವ್ರವ್ರ ಭಾವನೆಗೆ ಅವ್ರವ್ರು ಏನನ್ನ ಗೌರವ ಕೊಡ್ತಾರ ಅದು ಹಾಗೆ ಇರಲಿ ಅಂತ. ಒಬ್ರು ಅಣ್ಣರೇ ಅಂತಾರೆ, ಅಪ್ಪರೇ ಅಂತಾರೆ, ಅಜ್ಜರೇ ಅಂತಾರೆ. ಅದು ಗುರುಗಳು ಕೊಡ್ತಕ್ಕಂಥ ಅವ್ರು ಕೊಡ್ತಕ್ಕಂಥ ಪ್ರೀತಿನ ಕೇಳಿ ಪಡಿಬಾರ್ದು, ಅವರಾಗಿ ಕೊಡಬೇಕು. ಹಾಗಾಗಿ ನಡೆಗಳ ರೀತಿ ಹಂಗೆ ನಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಒಂದು ಜನ ಪ್ರೀತಿ ಮಾಡ್ತಾರೆ. ನೀವೇನು ಎಕ್ಸಾಂಪಲ್ ಕೊಡ್ತೀನಿ. ಈ ಬುಕ್ ನನ್ನ ಮಕ್ಕಳು ನಾನು 2020 ಜ್ಯೋತಿಷ ಸ್ಟಾರ್ಟ್ ಮಾಡಿರೋದು. 2000 ಜ್ಯೋತಿಷ ಸ್ಟಾರ್ಟ್ ಮಾಡಿದ್ರೆ 2020 ಹೇಳಿದ್ರು ಸುಮಾರು ಬುಕ್ ಮಾಡಿರೋ ಒಂದು 200 ಬುಕ್ ತಗೋತಾವ ಅಂತ. ಇವತ್ತಾಗ ಎಷ್ಟು ಹೋಗ್ತೀನೋ ಗೊತ್ತಿಲ್ಲ. ಗೊತ್ತಿದ್ದ ಮಟ್ಟಿಗೆ ನಮ್ಗೆ ಹೆಸರು ಕೊಟ್ಟಿರೋ ಮಟ್ಟಿಗೆ ಇದ್ರಾಗ ಅಷ್ಟೇ ಹಾಕಿದ್ದೀವಿ. ನಿಮ್ಮೂ ಆಸೆ ಇತ್ತಂದ್ರೆ ಎಲ್ಲರೂ ಭಕ್ತರು ನಿಮ್ಗೆ ಅನಿಸಿಕೆಗಳನ್ನ ಕೊಟ್ಟರೆ ಅದನ್ನು ಹಾಕಲು ಪ್ರಯತ್ನ ಪಡ್ತೀವಿ. ಈ ಸದ್ಯಕ್ಕೆ ಮಾತ್ರ ನಮಗೆ ಯಾರು ನಮಗೆ ನಿಯರ್ ಹತ್ತಿರಕ್ಕಿದ್ದು ಈ ಬುಕ್ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಅನಿಸಿಕೆ ಅಷ್ಟೇ ಬರೆದಿದ್ದೀವಿ. ಬಟ್ ಇವತ್ತು ಹೇಳ್ತೀನಿ, ಇವರೆಲ್ಲ ಓದು ಅಂತ ಚೆಕ್ ಮಾಡೋದು ನನಗೆ ಬಹಳ ಸರಿ ಕೊಡ್ತಾರೆ. ಇವತ್ತು ನಾನು ಓದಿಲ್ಲ. ಯಾಕೆ ಓದಿಲ್ಲ ಅಂದ್ರೆ ಅದರ ತಪ್ಪು ಬರೋದು ಸರಿ ಬರೋದನ್ನ ಕರೆಕ್ಷನ್ ಮಾಡಬಾರ್ದು. ಅವರವ್ರ ಪ್ರೀತಿ ಅವರ ಭಾವನೆಯನ್ನು ತುಂಬಿರ್ತಾರೆ, ಅದಕ್ಕೆ ನಾನು ಕರೆಕ್ಷನ್ ಮಾಡಬಾರ್ದು ಅನ್ನೋದಕ್ಕೆ ಇವತ್ತಿಗೂ ಓದಿಲ್ಲ. ಇನ್ಮೇಲೆ ಓದ್ತೀನಿ, ಇವೆಲ್ಲ ಓದಿದ ಮೇಲೆ. ಯಾಕಂತಂದ್ರೆ ನಾವು ಓದಬಾರ್ದು ಅಂತ. ನಾನು ಓದಿದ್ರೆ ನೀವ್ ಯಾಕೆ ಹಂಗೆ ಹೇಳಿದ್ರಿ, ನೀವ್ ಯಾಕೆ ಹಂಗೆ ಮಾಡಿದ್ರಿ, ನಾನು ಹಂಗೆ ಹೇಳಿದ್ದೆ ಅಂತ ಹೇಳ್ತಾರೆ. ಅವತ್ತೇ ಇಷ್ಟು ಸಲ ಕೊಟ್ಟರು ನಾನು ಒಂದು ಸಲನೂ ಅದನ್ನು ಓದಿಲ್ಲ. ಯಾಕೆ ಒಂದೇ ಕಾರಣ, ಅದನ್ನ ನಾನು ಕರೆಕ್ಷನ್ ಮಾಡಕ್ ಹೋಗ್ಬಿಡ್ತೀನಿ. ನಿಮ್ಗೆ ಹಂಗೆ ಮಾಡಿದ್ರಿ ರೈಟ್ ಬರ್ದಿದ್ರಿ, ಇದು ಮಾಡಿದ್ರಿ ಬರ್ದಿದ್ರಿ ಅಂತ ಬೇಡ ಅಂತ ನಾನು ಓದಿಲ್ಲ. ಇನ್ಮೇಲೆ ಓದ್ತೀನಿ. ಯಾಕಂತಂದ್ರೆ ಇದನ್ನ ಆ ಬುಕ್ಕ ಅವಾಗ ಹೇಳ್ತಿದ್ರು 2010ಕ್ಕೆ ಸಮಯ 203 ಬುಕ್ ತಂತು ಅಂತ. ಈಗ ತುಂಬಿರೋ ಗೊತ್ತಿರ್ತೀವಿ, ನಮ್ಗೆ ಗೊತ್ತಿರೋದಷ್ಟೇ ಮಟ್ಟಿಗೆ ಇದರಲ್ಲಿ ಬರ್ದಿದೆ. ಇನ್ನೂ ಬಹಳ ಜನ ಕೆಳಗೆಲ್ಲ ಇದರಲ್ಲಿದೆ. ಆಮೇಲೆ ಅಪ್ಪಾಜಿ ಅವ್ರು ಪೂಜೆ ಮಾಡಿದ್ದೀನಿ. ಇವತ್ತು ಏನೇ ನಾನು ಏನೇ ಇದ್ದೀನಿ ಅಂದ್ರೂ ನಮ್ಮ ಶಿವಪ್ಪ ಅಪ್ಪರ ಆಶೀರ್ವಾದದಿಂದ ಇರೋದು, ಆಮೇಲೆ ಮನೆಗೆಲ್ಲ ಇರತಕ್ಕಂಥ ಸಹಕಾರದಿಂದ ಇರೋದು, ಆಮೇಲೆ ನಿಮ್ಗಿರ್ತಕ್ಕಂಥ ಮುಖ್ಯವಾದ ಸಹಕಾರ. ನನ್ನ ಜೊತೆಗೆ ಪಕ್ಕದಂಗೆ ಇರ್ಬೋದು, ಇರೋ ತಮ್ಮಿಂದೆಲ್ಲ ಕೆಲಸ ಮುಗಿಸಿಬಿಟ್ಟು ಮೀಟಿಂಗ್ ಅಂತಂದ್ರೆ ಕೆಲಸ ಇರಲಿ ಎಲ್ಲಾದ್ರೂ ಬಿಟ್ಟು ಆಮೇಲೆ ಮಾತೆಯರು ತನು ಮನ ಧನ ಎಲ್ಲದಕ್ಕೂ ಸಹಕಾರ ಕೊಟ್ಟಿರ್ತೀರಿ ನನಗೆ. ಆಮೇಲೆ ಲಿಮಿಟೆಡ್ ಸರ್ ಆಗಲಿ, ನಮ್ಮ ಮೇಡಮ್ ಅವರಾಗಲಿ, ನಮ್ಮ ಸರ್ಗಳಾಗಲಿ, ಇವರಾಗಲಿ ನಮ್ದೆಲ್ಲ ಬಹಳ ವರ್ಷದಿಂದ ನಮ್ದು ಆಶಿಕ ಸರ್ ಜೊತೆಗೆ ಒಂದು ಹೆಚ್ಚು ಕಡಿಮೆ ಒಂದು 10 ವರ್ಷ 12 ವರ್ಷಕ್ಕರಾಗಿರ್ಬೋದು. ಹಾಗೆ ಒಳ್ಳಾಡ್ತು. ಅವ್ರ ಅಧಿಕಾರ ಇರಲಿ, ಅಧಿಕಾರ ಇದ್ದಂಗಿರಲಿ. ಮತ್ತು ಅವ್ರ ಜೊತೆ ಭಾಳ ಜನ ಇರ್ತೀವಿ, ಮತ್ತು ಸೇಮ್ ಇರ್ತೀವಿ. ಮತ್ತು ಸರ್ ಜೊತೆಗೆ ಯಾವುದು ಈಗ ಹೊಸದಾಗಿ ಬಂದಿದ್ದಾರೆ ಮನೋಹರ್ ಸರ್, ಅವ್ರಿಗೆ ಕನ್ನಡ ये आकर भी देखता हुआ है, इनसे भी हमारा बहुत फायदा हो चुका है. इसलिए उनको बड़े ऐसा बोलता हूँ, उनको मिसेस को मैं बड़े देशों के बोलते बड़े मैं किसलिए बोलते बड़े देश में बड़े ऑपरेशन हर बार में मजाक करता रहता, हर अगला मजाक ಮಾಡ್ತಿರ್ತೀವಿ. ಆಮೇಲೆ ನಮ್ಮ ಸಿದ್ದೇಶ್ ಸರ್ ಅಂತ ಅವರು 15 ವರ್ಷದ ಪರಿಚಯ. ನಮ್ಮ ಊರು ನಾವೆಲ್ಲ ಗುರುಪ್ರಸಾದ್ ಅವರು ಹರಿಶ್ಚಂದ್ರ ಸಂಘ ಅರ್ಚಕರು, ಅವರು ನಾವು ಆಟ ಬೆಳೆದಿರೋ ಜೊತೆಗೆ ನನ್ಗಿಂತ ಅಂದ್ರೆ ಎಲ್ಲ ಒಂದೇ ವಯಸ್ಸಿರೋರು ಆ ಥರ ಬೆಳೆದಿರೋರು. ನಮ್ಮ ಅಣ್ಣರಿಗೆ, ನಮ್ಮ ಅಕ್ಕರ, ಇವರು ನಮ್ಮ ಅಣ್ಣರು, ನಮ್ಮ ಮನೆಯವರೆಲ್ಲ ಸಹಕಾರ ಭಾಳ ಕೊಡ್ತಾರೆ. ಇವತ್ತು ಏನೇ ಇದೆ ಅಂದ್ರೆ ಇದೆಲ್ಲ ಈ ಸಹಕಾರ ಇರೋದು. ನಾನು ಏನೇ ಬುಕ್ ಅಂತ ಇರೋದ್ರು ಎಲ್ಲ ನಿಮ್ಮೆಲ್ಲ ಸಹಕಾರದಿಂದ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ತನು ಮನ ಧನ ಎಲ್ಲರಿಗೂ ನಾನು ಸಹಕರಿಸ್ತೀನಿ. ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೀನಿ. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಗೆಲ್ಲ ನನ್ನ ಕಡೆಗೆ ಎಷ್ಟು ಆಗ್ತದೆ ಶಕ್ತಿ ಎಲ್ಲ ದೊಡ್ಡ ಬಯಸ್ತೀನಿ.
ಎಲ್ಲರಿಗೂ ಒಳ್ಳೆಯದಾಗಂತ ಹಾರೈಸ್ತೀನಿ. ಸರ್ವ ಜನ ಸುಖಿನೋ